Today class, ರಿಫ್ರಾಕ್ಷನ್ ಆಫ್ ಲೈಟ್. ಬೆಳಕಿನ ವಕ್ರೀಭವನ. ಬೆಳಕಿನ ಕಿರಣವು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮಕ್ಕೆ ಓರೆಯಾಗಿ ಪ್ರವೇಶಿಸಿದಾಗ ಅದರ ಚಲನೆಯ ದಿಕ್ಕು ಬದಲಾಗುತ್ತದೆ. ಈ ವಿದ್ಯಮಾನಕ್ಕೆ ಬೆಳಕಿನ ವಕ್ರೀಭವನ ರಿಫ್ರಾಕ್ಷನ್ ಆಫ್ ಲೈಟ್ ಎಂದು ಕರೆಯುತ್ತೇವೆ. ಕಾರಣ, ವಿವಿಧ ಮಾಧ್ಯಮಗಳಲ್ಲಿ ಬೆಳಕಿನ ವೇಗವು ವಿಭಿನ್ನವಾಗಿರುತ್ತದೆ. ಉದಾಹರಣೆಗೆ, ಗಾಳಿಗಿಂತ ನೀರಿನಲ್ಲಿ ಅಥವಾ ಗಾಜಿಗಿಂತ ಬೆಳಕಿನಲ್ಲಿ ವೇಗ ಕಡಿಮೆ ಇರುತ್ತದೆ. ಈ ವೇಗದ ವ್ಯತ್ಯಾಸವೇ ವಕ್ರೀಭವನಕ್ಕೆ ಮೂಲ ಕಾರಣ. ಹೀಗೆ ಬೆಳಕು ವಿವಿಧ ಮಾಧ್ಯಮಗಳಲ್ಲಿ ಬೇರೆ ಬೇರೆ ವೇಗ ಹೊಂದಿರುವುದರಿಂದ ಅವುಗಳ ವ್ಯತ್ಯಾಸದಿಂದ ವಕ್ರೀಭವನಕ್ಕೆ ಕಾರಣವಾಗುತ್ತದೆ. ಅದನ್ನು ಈ ಕೆಳಗಿನ ನಿಯಮಗಳ ಮೂಲಕ ನೋಡೋಣ. ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಚಲಿಸುವಾಗ, ಅಂದರೆ ಬೆಳಕಿನಿಂದ ನೀರಿನ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಲಂಬ ರೇಖೆಯ ಕಡೆಗೆ ಟುವರ್ಡ್ಸ್ ನಾರ್ಮಲ್ ಲೈನ್ ಬಾಗುತ್ತದೆ. ಇಲ್ಲಿ ನೋಡೋಣ, ಇದು ನಾರ್ಮಲ್ ಲೈನ್. ಇದು ಬೆಳಕು ಇಲ್ಲಿ ಗಾಳಿ ಮಾಧ್ಯಮದಿಂದ ನೀರಿನ ಮಾಧ್ಯಮಕ್ಕೆ ಚಲಿಸಿದಾಗ ಬೆಳಕು ಸ್ಟೇಟ್ ಬಂದು ನಾರ್ಮಲ್ ಲೈನ್ ಕಡೆಗೆ ಬಾಗುತ್ತದೆ. ಈ ಬೆಳಕಿನ ವಕ್ರೀಭವನ. ಇದೇ ಕಾರಣಕ್ಕಾಗಿಯೇ ಬೆಳಕು ಬೆಂಡ್ ಆಗುತ್ತದೆ. ಅದೇ ರೀತಿ ಇಲ್ಲಿ ಉಲ್ಟಾ, ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ, ಡೆನ್ಸರ್ ಟು ರೇರ್ ಮಾಧ್ಯಮಕ್ಕೆ ಹೋದಾಗ ಬೆಳಕು ನೀರಿನಿಂದ ಗಾಳಿ ಮಾಧ್ಯಮಕ್ಕೆ ಬೆಳಕು ನೀರಿನಿಂದ ಗಾಳಿಗೆ ಪ್ರವೇಶಿಸಿದಾಗ ಅದು ಲಂಬ ರೇಖೆಯ ದೂರಕ್ಕೆ ಬಾಗುತ್ತದೆ. ಇದು ಈಗ ಈ ಬಾಗಿರುವುದು ಈ ಕಡೆ ಬಾಗುತ್ತದೆ. ಈ ನಿಯಮ ಇದು ವಿವರಿಸುತ್ತದೆ. ಈ ಬೆಳಕಿನ ವಕ್ರೀಭವನವನ್ನು ಕೆಳಗಿನ ಎಲ್ಲೆಲ್ಲಿ ಕಾಣಬಹುದು ಉದಾಹರಣೆಗಳ ಮೂಲಕ ತಿಳಿದುಕೊಳ್ಳೋಣ. ನೀರಿನಲ್ಲಿಟ್ಟ ಪೆನ್ಸಿಲ್ ಬಾಗಿದಂತೆ ಕಾಣುತ್ತದೆ. ಈಗಿರುವ ಪೆನ್ಸಿಲ್ ಈ ಥರ ಬಾಗಿದಂತೆ ಕಾಣುತ್ತದೆ. ಇದಕ್ಕೆ ಕಾರಣ ಬೆಳಕಿನ ವಕ್ರೀಭವನ. ನಕ್ಷತ್ರಗಳು ಮಿನುಗುವುದು ವಾತಾವರಣದ ವಕ್ರೀಭವನ ಕಾರಣದಿಂದಲೇ ನಕ್ಷತ್ರಗಳು ಮಿನುಗುತ್ತವೆ. ಈಜುಕೊಳವು ತಳದು ವಾಸ್ತವಕ್ಕಿಂತ ಮೇಲೆ ಬಂದಂತೆ ಕಾಣುತ್ತದೆ. ಇದಕ್ಕೆ ಕಾರಣ ಬೆಳಕಿನ ವಕ್ರೀಭವನವಾಗಿರುತ್ತದೆ. 3 ಎಕ್ಸಾಂಪಲ್ಸ್. ನೀರಿನಲ್ಲಿಟ್ಟ ಲೋಟ ಅಥವಾ ಲೋಟದಲ್ಲಿರುವ ನಾಣ್ಯ ಮೇಲೆ ಬಂದಂತೆ ಕಾಣುವುದು. ಇದಕ್ಕೆ ಕಾರಣ ಬೆಳಕಿನ ವಕ್ರೀಭವನವಾಗಿದೆ. ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಸಿ ಅದರ ತಳದಲ್ಲಿ ನಾಣ್ಯವನ್ನು ಇಟ್ಟರೆ ಆ ನಾಣ್ಯವು ಮೂಲ ಸ್ಥಾನಕ್ಕಿಂತ ಸ್ವಲ್ಪ ಮೇಲೆ ಬಂದಂತೆ ಕಾಣುತ್ತದೆ. ಇದಕ್ಕೆ ಕಾರಣ ಬೆಳಕಿನ ವಕ್ರೀಭವನ. ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರತೆಗೆ ಚಲಿಸುವಾಗ ವಕ್ರೀಭವನಗೊಳ್ಳುವುದರಿಂದ ಈ ಮಾಧ್ಯಮ ಸಂಭವಿಸುತ್ತದೆ. ಬಾಗಿದಂತೆ ಕಾಣುವ ಪೆನ್ಸಿಲ್ ಆವಾಗಲೇ ನೋಡಿದ್ದೀವಿ. ಇಷ್ಟು ವಕ್ರೀಭವನಕ್ಕೆ ಆಗಿತ್ತು. ಥ್ಯಾಂಕ್ ಯು.